संस्कृतकक्षां स्वागतम्। अद्यापि अहं दशमकक्षायाः प्रथमभाषा संस्कृतस्य पुनरावर्तनस्य अग्रिमभागं बोधयामि। मार्गदर्शिनी प्रश्नपत्रिका 5 नृपः अस्य समानार्थकपदम् इदं भवति। नरपालः सी ಆಪ್ಷನ್ ಕರೆಕ್ಟ್ ಆಗಿದೆ। ನೃಪಃ ಅಂದರೆ ನರಪಾಲः ರಾಜ ಕಿಂಗ್ ಅಂತ ಅರ್ಥ। विलम्बः अस्य विरुद्धार्थकपदम् इदं भवति। अविलम्बः सी ऑप्शन करेक्ट आंसर। शिक्षकः अस्य स्त्रीलिङ्गरूपं बी ऑप्शन शिक्षिका। ययौ अत्र एषः लकारः वर्तते लिट् लकारः ए ऑप्शन। शालायां 100 छात्राः सन्ति इल्ले प्रश्नवाचकपदं डी कति। आत्मानम् अत्र एषा विभक्तिः वर्तते बी ऑप्शन द्वितीया विभक्तिः वर्तते। चतुर्थपदं लिखत नागवल्ली लता आमलकः वनस्पतिः। ओराडे विश्वविद्यालयः रोमानिया देशः। सिल्पकार्न विश्वविद्यालयः थाईलैंड देशः। कौरवेषु ज्येष्ठः दुर्योधनः पांडवेषु ज्येष्ठः युधिष्ठिरः अथवा धर्मराजः ಅಂತ ಬರಿಬೇಕು। प्रसन्नात्मेन्द्रियमनः स्वस्थः क्रियाः सर्वाः स्नानमूलाः। एकवाक्येन उत्तरं भूमिं परितः कः प्रदक्षिणं करोति। भूमिं परितः चन्द्रः प्रदक्षिणं करोति। संस्कृतसाहित्यक्षेत्रे ज्ञानपीठप्रशस्ति पुरस्कृतः कः। संस्कृतसाहित्यक्षेत्रे प्रशस्ति पुरस्कृतः डॉक्टर सत्यव्रत शास्त्री महोदयः। पुरुषेण यत्नैः कः साध्यः। पुरुषेण यत्नैः धर्मः साध्यः। भारतमाता कैः पूजिता। भारतमाता राजराजैः पूजिता। बालः हनुमान् कीदृशं विवस्वन्तं ददर्श। बालः हनुमान् जपापुष्पोत्करोत्पमं विवस्वन्तं ददर्श। कैः षड्भिः निदानैः रोगाः संभवन्ति। ಇದು ಇಲ್ಲಿ ಆನ್ಸರ್ಸ್ ಬರೆದಿಲ್ಲ ನಾನು, ಅಂದರೆ ಸ್ವಲ್ಪ ಲಾಂಗ್ ಆನ್ಸರ್ ಅದರಿಂದ ಇಲ್ಲಿ ಬರೆಯೋದಕ್ಕೆ ಸ್ಪೇಸ್ ಕಡಿಮೆ ಇತ್ತು। ಅಂದರೆ ಅಪತ್ಯಕರ ಭೋಜನಾತ್ ದಿನೇ ಸುಪ್ತಿಃ ರಾತ್ರೌ ಜಾಗರಣಾತ್ ಇತ್ಯಾದಿ ಷಡ್ಭಿಃ ನಿದಾನೈಃ ರೋಗಾಃ ಸಂಭವಂತಿ। ಅದನ್ನು ನೀವು ಕ್ಲಾಸ್ ವರ್ಕ್ ರೆಫರ್ ಮಾಡಿ। ಅತ್ಯಂಬುಪಾನಾತ್ ಅಂಬುಪಾನಾತ್ ಈ ರೀತಿ 6 ರೀಸನ್ಸ್ ಬರುತ್ತಲ್ವ, ಇದು ದ್ವಿತ್ರೈವಾಕ್ಯಗೂ ಕೇಳ್ತಾರೆ ಇದನ್ನು। अमरत्वं कौ प्राप्तवन्तौ। अमरत्वं श्वेतपारावतौ प्राप्तवन्तौ। द्वित्रैः वाक्य अस्ति याचकम् इन्द्रं ददीचिः सानन्दं किम् अवदत्। केळदी साम्राज्यस्य महाराज्ञी का तस्याः पतिः कः। ನೋಡಿ ಇದು ಕ್ಲಾಸ್ ವರ್ಕಲ್ಲಿ ಇಲ್ಲ, ಇದು ಕೆಳದಿ ಸಾಮ್ರಾಜ್ಯಸ್ಯ ಮಹಾರಾಜ್ಞಿ ಚೆನ್ನಮ್ಮ ತಸ್ಯಾಹ ಪತಿಃ ಸೋಮಶೇಖರ ನಾಯಕಃ ಅಂತ ಬರಿಬೇಕು। कीदृशं पुरुषं लक्ष्मी निवास हेतोः स्वयं याति। सुभाषित ಹೇಳ್ತಾ ಇದ್ರೆ ಈ ಆನ್ಸರ್ ಈಸಿ। ಪಾಲ್ ವ್ರೆಂಟನ್ ಕಹ ತಸ್ಯ ಪ್ರಶ್ನಾನಾಂ ಉತ್ತರಾಣಿ ಕಥಂ ಲಬ್ಧಾನಿ। ಇದು ಅಷ್ಟೇ ಪೂರಕ ಪಾಠದಿಂದ ಒಂದು ಲಘು ಉತ್ತರ ಕಂಪಲ್ಸರಿ ಕೇಳ್ತಾರೆ। ಸೂಚನಾನುಸಾರಂ ಸಂಧಿ ವಿಭಜ್ಯ ನಾಮಲಿಖತ ಪಪಾತೈಷಃ ಅಂತ ಇದೆ, ಪಪಾತ ಪ್ಲಸ್ ಏಷಃ ವೃದ್ಧಿ ಸಂಧಿ। ಛಾತ್ರೋ ಧಾವತಿ ಛಾತ್ರಃ ಧಾವತಿ ವಿಸರ್ಗ ಉಕಾರಾದೇಶ ಇದು। ನೆಕ್ಸ್ಟು ಸಮಾಸ ಪಾಲಚಂದ್ರ ಅಂತ ಇದೆ, ಪಾಲೇ ಚಂದ್ರ ಯಸ್ಯ ಸಹ ಬಹುವ್ರೀಹಿ ಸಮಾಸ। ಜನಸೇವಾ ಜನಾನಾಂ ಸೇವಾ ಷಷ್ಠಿ ತತ್ಪುರುಷ ಸಮಾಸ। ಕೆಳದಿ ಇತಿ ರಾಜ್ಯಂ ಕೆಳದಿ ರಾಜ್ಯಂ ಕರ್ಮದಾಸ। ಪ್ರಾಪ್ತಂ ಉದಕಂ ಯಂ ಸಹ ಪ್ರಾಪ್ತೋದಕಃ ಬಹುವ್ರೀಹಿ ಸಮಾಸಃ। ನೆಕ್ಸ್ಟು ಕೃದಂತ ಬಾಲಿಕಾ ಪಾಠಂ ಪಠಂತಿ ಅಸ್ತಿ। ಪಠಂತಿ ಕೃದಂತ ಪದ, ಪ್ರತ್ಯಯಸ್ಯ ನಾಮ ಶತ್ರು ಶತ್ರು ಪ್ರತ್ಯಯ। ಇಲ್ಲಿ ಭಗವದ್ಗೀತಾಂ ಗಾತುಂ ಇಚ್ಛತಿ ಇದೆ, ಗಾತುಂ ತುಮುನ್ ಪ್ರತ್ಯಯ ಅಥವಾ ತುಮುನ್ನಂತಾವ್ಯಂ ಅಂತ ಬರಿಬೇಕು। ಪ್ರಯೋಗ ಪರಿವರ್ತನಂ ಕಪಯಃ ಫಲಾನಿ ಖಾದಂತಿ ಕಪಿಭಿಃ ಫಲಾನಿ ಖಾದ್ಯಂತೆ। ಮಯಾ ಜಲಂ ಪೀತಂ ಅಹಂ ಜಲಂ ಪೀತವಾನ್। ನದಿಯ ನೀರು ಬಹಳ ಸಿಹಿಯಾಗಿರುತ್ತದೆ, ನದ್ಯಾಹ ಜಲಂ ಬಹು ಮಧುರಂ ಭವತಿ ಅಥವಾ ಅಸ್ತಿ। ರೈತರು ನದಿಯ ನೀರನ್ನು ಕೃಷಿ ಕಾರ್ಯಕ್ಕಾಗಿ ಉಪಯೋಗಿಸುತ್ತಾರೆ। ಕೃಷಕಾಃ ನದ್ಯಾಃ ಜಲಂ ಕೃಷಿ ಕಾರ್ಯಾರ್ಥಂ ಉಪಯುಜ್ಯಂತೆ ಅಥವಾ ಉಪಯೋಗಂ ಕುರ್ವಂತಿ ಬರೆದರೂ ಪರವಾಗಿಲ್ಲ।
ಸತ್ಯಮೇವ ಜಯತೆ ಇತಿ ಏತತ್ ಭಾರತಸ್ಯ ಧ್ಯೇಯವಾಕ್ಯಂ. ಸತ್ಯವೇ ಗೆಲ್ಲುತ್ತದೆ ಎಂಬುದು ಭಾರತ ದೇಶದ ಧ್ಯೇಯವಾಕ್ಯವಾಗಿದೆ, ಅಂದರೆ ಮೊಟ್ಟೋ ಅಂತ. ಯಹ ಸತ್ಯಂ ವದತಿ ಸಹ ಜೀವನೆ ಸುಖಂ ಲಭತೆ. ಯಾರು ಸತ್ಯವನ್ನು ಹೇಳುತ್ತಾರೋ ಅವನು ಜೀವನದಲ್ಲಿ ಸುಖವನ್ನು ಪಡೆಯುತ್ತಾನೆ. ವಿಜ್ಞಾನ ಪ್ರದರ್ಶಿನೀಂ ದ್ರಷ್ಟುಂ ಗಚ್ಚಾಮ. ಕಃ ಪಾಠಃ ಭಾರತೀಯ ವಿಜ್ಞಾನಂ ಇತಿ ಪಾಠಃ. ಕಃ ಅವದತ್? ಧ್ರುವಃ ಅವದತ್. ಪ್ರದರ್ಶಿನಿ ಕುತ್ರ ಆಯೋಜಿತಾ? ಪ್ರದರ್ಶಿನಿ ನ್ಯಾಷನಲ್ ಪ್ರೌಢಶಾಲಾಯಾः ಕ್ರೀಡಾಂಗಣೆ ಆಯೋಜಿತಾ. किन्तु भवन्तं परिश्रान्तं पश्यामि. कः पाठः? अभयदायिनी इति पाठः. का वदत्? चन्नम्मा वदत्. अत्र परिश्रान्तः कः? अत्र परिश्रान्तः राजारामः. रसे गन्धे न रज्यते भीष्मोक्तयः इति पाठः. कः वदत्? भीष्मः वदत्. कः न रज्यते? प्रज्ञाचक्षुः न रज्यते. भवान् किम् इच्छसि? किम् अहं ददामि? कर्णभारम् इति पाठः. कः वदत्? कर्णः वदत्. कम् अवदत्? शक्रम् अवदत्. मया भोजो रक्षितः विवेकोदयः इति पाठः. वत्सराजः अवदत्. बुद्धिसागरम् अवदत्. भोजराजः मते वेदव्यासः कविपरिचय ಇದೆ. ನೆಕ್ಸ್ಟು ತಾತ್ಪರ್ಯ. ಯಥಾ ನದ್ಯಃ ಸ್ಯಂದಮಾನಾಃ ಸमुद्रे अस्तं गच्छन्ति ನಾಮರೂಪೇ ವಿಹಾಯ ತಥಾ ವಿದ್ವಾನ್ ನಾಮರೂಪಾದ್ ವಿಮುಕ್ತಃ ಪರಾತ್ಪರಂ ಪುರುಷಮವ್ಯಪದ್ ಉಪೈತಿ ದಿವ್ಯಂ. ಉಪನಿಷದ್ವಚನಂ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೆದು ಇದರ ಅರ್ಥವನ್ನು ಬರೀಬೇಕು. ಯತ್ರ ಕುತ್ರವಾ ವಯಂ ಸಮಗ್ರ ಭಾರತೆ ಸ್ಥಿತ ಭಾಷೆಯಾಪಿ ಧರ್ಮಸಶ್ಚ ಭಿನ್ನಮಾರ್ಗಮಾಶ್ರಿತಾಃ ಆದಿತಶ್ಚ ಮಧ್ಯತಸ್ತತಾಂತತಶ್ಚ ಭಾರತ ಭಾರತೀಯ ಭಾವನೇತಿ ವೃತ್ತಿಮೇತು ಭಾರತೆ. ಭಾರತೀಯ ಭಾವನಾ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೆದು ಇದರ ಅರ್ಥವನ್ನು ಬರೀಬೇಕು. ಅಹಂ ಅಸ್ಯ ಪ್ರದಾಸ್ಯಾಮಿ ಪರಮಂ ವರಂ ಅದ್ಭುತಂ ಇತಶ್ಪ್ರಭೃತಿ ವಜ್ರಸ್ಯ ಮಮಾವದ್ಯೋ ಭವಿಷ್ಯತಿ. ಮಾರುತೇಹೇ ಮಹಿಮಾ ಎಂಬ ಪಾಠದಿಂದ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಅಗಸ್ತ್ಯ ಮುನಿಗಳು ಮಾರುತಿಯ ಬಗ್ಗೆ ಹೇಳುವಾಗ ಈ ಮಾತು ಬಂದಿದೆ ಅಂತ ಬರೆದುಬಿಟ್ಟು ಅದರ ಅರ್ಥವನ್ನು ಬರೀರಿ. ತತಂ ತಂತ್ರೀಗತಂ ಜ್ಞೇಯಂ ಅವನತ್ತಂ ತು ಪೌಷ್ಕರಂ ಘನಸ್ತು ತಾಲೋ ವಿಜ್ಞೇಯಃ ಸುಶಿರೋ ವಂಶ ಏವ ಚ. ನಾಟ್ಯಾಂಶಃ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಭರತ ಮುನಿಯ ನಾಟ್ಯಶಾಸ್ತ್ರದಿಂದ ಈ ನಾಟ್ಯಾಂಶ ಪದ್ಯಭಾಗವನ್ನು ಆಯ್ದುಕೊಳ್ಳಲಾಗಿದೆ. ಆಮೇಲೆ ಅಲಂಕಾರ. ಸೈಂಧವ ಮಾನಯ ಅಂತ ಇದೆ. ಶ್ಲೇಷಃ ಅನೇಕಾರ್ಥ ಶಬ್ದವಿನ್ಯಾಸ ಶ್ಲೇಷಃ ಅಂತ ಲಕ್ಷಣ ಬರಿಬೇಕು. ಆಮೇಲೆ ಅತ್ರ ಸೈಂಧವಂ ಇತಿ ಪದಸ್ಯ ಅರ್ಥದ್ವಯಂ ಭವತಿ. ಲವಣಂ ತಥಾ ಅಶ್ವಃ ಇತಿ ಅರ್ಥದ್ವಯಂ ಭವತಿ. ಅತಃ ಶ್ಲೇಷಃ ಅಂತ ಸಮನ್ವಯ. 3 ಮಾರ್ಕ್ಸ್ಗಳು ಇದೆ. ಗಿರಿರ್ಮಹಾನ್ ಗಿರೇರಬ್ಧಿಃ ಮಹಾನ್ ಅಬ್ಧೇಃ ನಭೋ ಮಹತ್ ನಭಸೋಪಿ ಮಹದ್ ಬ್ರಹ್ಮ. ಅಲಂಕಾರಸ್ಯ ನಾಮ ಸಾರ. ಉತ್ತರೋತ್ತರಂ ಪ್ರತಿ ಉತ್ಕರ್ಷಃ ಸಾರ ಇತಿ ಅಭಿಧೀಯತೆ ಲಕ್ಷಣಂ. ಅತ್ರ ಗಿರಿಃ ಮಹಾನ್ ಗಿರೇಃ ತಸ್ಮಾತ್ ಗಿರೇಃ ಅಬ್ಧಿಃ ಮಹಾನ್ ತಸ್ಮಾತ್ ನಭಸಃ ಮಹತ್ ಇತಿ ತಸ್ಮಾತ್ ಮಹತ್ ಬ್ರಹ್ಮ ಇತಿ ಪೂರ್ವಪೂರ್ವಸ್ಯ ಅಪೇಕ್ಷೆಯ ಉತ್ತರೋತ್ತರಸ್ಯ ಉತ್ಕರ್ಷಃ ವರ್ಣ್ಯತೆ. ಅತಃ ಸಾರಾಲಂಕಾರಃ ಅಂತ ಬರಿಬೇಕು. ಆಮೇಲೆ ಛಂದಸ್ಸು. ಕಾಂತೇವ ಚಾಭಿರಮಯತ್ಯಪನೀಯ ಖೇದಂ ಅಂತ ಇದೆ. ತಪ ಜ ಮತ್ತು ಗುರುದ್ವಯ ಬರುತ್ತೆ. ಗುರು ವಸಂತ ತಿಲಕ ಉಕ್ತ ವಸಂತ ತಿಲಕ ತಬಜ ಜಗೌಗಃ. ಅತ್ರ ಪ್ರತಿಪಾದೆ ಚತುರ್ದಶ ಅಕ್ಷರಾಣಿ ಭವಂತಿ. ತಪ ಜ ಗುರುದ್ವಯಂ ಚ ಭವಂತಿ ಅಂತ ಬರಿಬೇಕು. ಮನೀಷಿಣಃ ಸಂತಿ ನ ತೇ ಹಿತೈಷಿಣಃ ಹಿತೈಷಿಣಃ ಸಂತಿ ನ ತೇ ಮನೀಷಿಣಃ. ಸುಹೃಚ್ಚ ವಿದ್ವಾನಪಿ ದುರ್ಲಭೋ ನೃಣಾಂ ಯತೌಷಧಂ ಸ್ವಾದು ಹಿತಂಚ ದುರ್ಲಭಂ. ದಶವಾಕ್ಯೈಃ ಭೋಜಂ ಮಾರಯಿತು ಮುಂಜಃ ಕಿಮರ್ಥಂ ಪ್ರಯತತೆ ವಿಷೇದಯತ. ಭರತಮುನಿನಾ ಪ್ರತಿಪಾದಿತಂ ನಾಟ್ಯಾಂಶಾನ್ ಪಾಠಾನುಗುಣಂ ಸಂಗೃಹ್ಯ ಲಿಖತ. ಧ್ರುವಪದಮೀಂ ಧ್ರುವಃ ಪಾಠಾಧಾರೇಣ ನಿರೂಪಯತ. ಆರೋಗ್ಯಾರ್ಥಂ ಪರಿಪಾಲನೀಯಾನ್ ನಿಯಮಾನ್ ಸಂಗೃಹ್ಯ ಲಿಖತ. ನೆಕ್ಸ್ಟು ಅನ್ಸೀನ್ ಪ್ಯಾಸೇಜು. ಜಗತಿ ಸಮಾನಃ ಜೀವನಾಧಿಕಾರಃ ಕೇಶಾಂ ವರ್ತತೆ ಅಂತ ಇದೆ. ಸರ್ವೇಷಾಂ ವರ್ತತೆ. ಕೇಶಾಂ ಬದಲು ಸರ್ವೇಷಾಂ ಆನ್ಸರ್. ಮಾನವಃ ಕಿಮರ್ಥಂ ಸಹಸ್ರಶಃ ಪ್ರಾಣಿನಃ ಹಂತಿ. ಮಾನಃ ಆಹಾರಾರ್ಥಂ. ಕಿಮರ್ಥಂ ಬದಲು ಆಹಾರಾರ್ಥಂ ಸಹಸ್ರಶಃ ಪ್ರಾಣಿನಃ ಹಂತಿ ಅಂತ ಬರಿಬೇಕು. ಧರ್ಮ ಸಂಸ್ಥಾಪಕೈಃ ಕಿಮ್ಮಿತಿ ಘೋಷಿತಂ. ಧರ್ಮ ಸಂಸ್ಥಾಪಕೈಃ
अहिंसा परमो धर्मः दयैव मूलं धर्मस्य इति घोषितं धर्मसंस्थापकैः। सदा स्मरणीय आर्योक्तिः का ನೋಡಿ ಇಲ್ಲಿದೆ ಆತ್ಮನಃ ಪ್ರತಿಕೂಲಾನಿ ಪರೇಶಾಂ ನ ಸಮಾಚರೇತ್ ಇತಿ ಆರ್ಯೋಕ್ತಿಃ ಸದಾ ಸ್ಮರಣೀಯ ಭವತಿ. ನೆಕ್ಸ್ಟು ಪತ್ರಲೇಖನ. ಶಿವಮೊಗ್ಗಮಂಡಲಸ್ಯ ಸರ್ವಕಾರ್ಯ ಪ್ರೌಢಶಾಲಾಯಾः छात्रा इति ज्ञात्वा गृहजनैः सह देवमन्दिरं गन्तुम् एकस्य दिनस्य विरामं प्रार्थ्य वर्गोपाध्यायं प्रति विरामपत्रं. गृहजनैः सह अहं देवमन्दिरं गन्तुम् इच्छामि ಅಂತ ಬರೆದು ಒಂದು ದಿವಸ ರಜೆ ಬೇಕು ಅಂತ ಕ್ಲಾಸ್ ಟೀಚರಿಗೆ ಬರೆಯೋದು. ಶಾಲಾ ವಾರ್ಷಿಕೋತ್ಸವ ದ್ರಷ್ಟುಂ ಪಿತರೌ ಆಮಂತ್ರ್ಯ ಪತ್ರಂ ಲಿಖತ. ಆನ್ಯುವಲ್ ಡೇಗೆ ಬನ್ನಿ ಅಂತ ಪೇರೆಂಟ್ಸಿಗೆ ಪತ್ರವನ್ನು ಬರೆಯೋದು. ನೆಕ್ಸ್ಟು ದಶವಾಕ್ಯೈ ಪರಿಸರ ಅಥವಾ ಗ್ರಂಥಾಲಯ ಇದೆ. ಮಾರ್ಗದರ್ಶಿನಿ ಪ್ರಶ್ನಪತ್ರಿಕಾ 6. ಕರಿ ಅಸ್ಯ ಸಮಾನಾರ್ಥಕ ಪದಂ ಮಿದಂ ಭವತಿ. ಕರಿ ಅಂದರೆ ಗಜಃ ಎಲಿಫೆಂಟ್, ಬಿ ಆಪ್ಷನ್ನು ಕರೆಕ್ಟ್ ಆಗಿದೆ. ಕುಮತಿ ಅಸ್ಯ ವಿರುದ್ಧಾರ್ಥಕ ಪದಂ ಇದಂ ಭವತಿ. ಕುಮತಿ ವಿರುದ್ಧ ಪದ ಸುಮತಿ, ಸಿ ಆಪ್ಷನ್. ಕವಿ ಅಸ್ಯ ಸ್ತ್ರೀಲಿಂಗಂ ಇದಂ ಭವತಿ. ಕವಿ ಇದರ ಸ್ತ್ರೀಲಿಂಗ ರೂಪ ಕವಯಿತ್ರಿ, ಸಿ ಆಪ್ಷನ್. ಪಟ ಅತ್ರ ಏಷಃ ಲಕಾರಃ ವರ್ತತೆ, ಲೋಟ್ಲಕಾರ, ಡಿ ಆಪ್ಷನ್. ಅರ್ಜುನ ಯುದ್ಧಾರ್ಥಂ ಯುದ್ಧಭೂಮಿಂ ಗಚ್ಚತಿ ಅಂತ ಇದೆ, ಕಿಮರ್ಥಂ ಗಚ್ಚತಿ, ಎ ಆಪ್ಷನ್. ಚಕ್ಷುಷಾ ಅತ್ರ ಏಷಾ ವಿಭಕ್ತಿ, ಸಿ ಆಪ್ಷನ್, ತೃತೀಯ ವಿಭಕ್ತಿ. ನೆಕ್ಸ್ಟ್ ಚತುರ್ಥ ಪದಂ ದದೀಚಿ ಮಹರ್ಷಿ ಇಂದ್ರ ದೇವ. ಸಿಂಧುಲಸ್ಯ ಅನುಜ ಮುಂಜ, ಸಿಂಧುಲಸ್ಯ ಆತ್ಮಜ ಭೋಜ. ಇದಂ ಜಗತ್ ಈಶಾವಾಸ್ಯಂ ಕಸ್ಯ ಸ್ವಿದ್ದನಂ ಮಾ ಗೃಧ ಅಂತ ಬರಿಬೇಕು. ಶೈಲರಾಜ ಹಿಮಾಲಯ ಗಂಗೋತ್ರಿ ಹಿಮನದಿ ಅಂತ ಬರಿಬೇಕು. ಏಕವಾಕ್ಯೇನ ವಜ್ರಾಯುಧೇನ ವೃತ್ರಂ ಕಹ ಜಗಾನ, ವಜ್ರಾಯುಧೇನ ವೃತ್ರಂ ಇಂದ್ರ ಜಗಾನ. ಸರ್ವೋಪಿ ಜೀವರಾಶಿ ಕಸ್ಮಾತ್ ಬಲಂ ಪ್ರಾಪ್ನೋತಿ, ಸರ್ವೋಪಿ ಜೀವರಾಶಿ ಸೂರ್ಯಾತ್ ಬಲಂ ಪ್ರಾಪ್ನೋತಿ. ಬಾಲ್ಯೇ ಶಾಸ್ತ್ರಿ ಮಹೋದಯಸ್ಯ ಗೃಹ ಪರಿಸರಃ ಕಥಂ ಆಸೀತ್. ಬಾಲ್ಯೇ ಶಾಸ್ತ್ರಿ ಮಹೋದಯಸ್ಯ ಗೃಹ ಪರಿಸರಃ ಸಂಸ್ಕೃತಮಯಃ ಆಸೀತ್. ಕೇಸರಿ ಕುತ್ರ ರಾಜ್ಯಂ ಪಾಲಯತಿ ಸ್ಮ, ಕೇಸರಿ ಸುಮೇರು ಪರ್ವತೆ ರಾಜ್ಯಂ ಪಾಲಯತಿ ಸ್ಮ. ನಾಟ್ಯಸ್ಯ ಗರಿಮಾಣಂ ಕಹ ಅವರ್ಣಯತ್, ನಾಟ್ಯಸ್ಯ ಗರಿಮಾಣಂ ಭರತ ಮುನಿ ಅವರ್ಣಯತ್. ಇದು ಭಾರತ ಮುನಿ ಅಂತಾಗಿದೆ, ಭರತ ಮುನಿ ಅದು. ರಮಣ ಮಹರ್ಷೇಃ ಮಾತುಃ ನಾಮ ಕಿಂ, ರಮಣ ಮಹರ್ಷೇಃ ಮಾತುಃ ನಾಮ ಅಲಗಮಾಳ್. ಹಿಮಲಿಂಗಂ ಕದಾ ದರ್ಶನಯೋಗ್ಯಂ ಭವತಿ, ಹಿಮಲಿಂಗಂ ಶ್ರಾವಣ ಮಾಸೆ ದರ್ಶನಯೋಗ್ಯಂ ಭವತಿ. ದ್ವಿತ್ರೈವಾಕ್ಯೈಃ ಉತ್ತರಂ ಲಿಖತ. ಪಾದಪಜಾತಯಃ ಕಾಃ ತಾಸಾಂ ಜನ್ಮ ಕಥಂ ಭವತಿ. ವೃತ್ರಃ ಕಃ ಸಹ ಸ್ವಭಾವತಃ ಕಥಂ ಅವರ್ತತ. ಕೀದೃಶಸ್ಯ ಪುರುಷಸ್ಯ ಧರ್ಮೇ ಬುದ್ಧಿಃ ನ ಜಾಯತೆ. ಧ್ರುವಃ ಕಸ್ಯ ಪುತ್ರಃ ದುಃಖಿತಃ ಸಹ ಕಸ್ಯಾಃ ಸಮೀಪಂ ಅಗಚ್ಚತ್. ಸೂಚನಾನುಸಾರಂ ಧೇನುರ್ಗಚ್ಚತಿ ಅಂತ ಇದೆ, ಧೇನುಃ ಪ್ಲಸ್ ಗಚ್ಚತಿ ವಿಸರ್ಗ ರೇಪಾದೇಶಃ. ಫಲಲೋಭಾಚ್ಚ ಫಲಲೋಭಾತ್ ಪ್ಲಸ್ ಚ ಶ್ಚುತ್ವ ಸಂಧಿ. ದತ್ತಧನಃ ದತ್ತಂ ಧನಂ ಯಸ್ಮೈ ಸಹ ಬಹುವ್ರೀಹಿ ಸಮಾಸ ಇದು. ನೆಕ್ಸ್ಟು ಧನ ಧಾನ್ಯ ತೈಲ ಲವಣಾನಿ. ಧನಂಚ ಧಾನ್ಯಂಚ ತೈಲಂಚ ಲವಣಂಚ ದ್ವಂದ್ವ ಸಮಾಸಃ. ಮಕ್ಷಿಕಾಣಾಂ ಅಭಾವಃ ನಿರ್ಮಕ್ಷಿಕಂ ಅವ್ಯಯೀಭಾವ ಸಮಾಸಃ. ವಿಷಂ ಕಂಠೆ ಯಸ್ಯ ಸಹ ವಿಷಕಂಠಃ ಬಹುವ್ರೀಹಿ ಸಮಾಸಃ. ಕೃದಂತ ಛಾತ್ರಃ ಶಾಲಾಂ ಗತಃ ಇದೆ, ಗತಃ ಕೃದಂತ ಪದ ತ ಪ್ರತ್ಯಯಃ. ಭಕ್ತಃ ದೇವಂ ಅರ್ಚಿತುಂ ಗಚ್ಚತಿ, ಅರ್ಚಿತುಂ ತುಮುನ್ ಪ್ರತ್ಯಯಃ. ಸಹ ತತ್ರ ಸ್ಥಿತಃ ಅಂತ ಇದೆ, ತೇನ ತತ್ರ ಸ್ಥಿತಂ. ಬಾಲಕಾಃ ಪಾಠಾನ್ ಲಿಖಂತಿ, ಬಾಲಕೈಃ ಪಾಠಾಃ ಲೇಖ್ಯಂತೆ. ಮೈಸೂರು ನಗರದಲ್ಲಿ ದಸರಾ ಮಹೋತ್ಸವವನ್ನು ವೈಭವದಿಂದ ಆಚರಿಸುತ್ತಾರೆ. ಮೈಸೂರು ನಗರೇ ದಸರಾ ಮಹೋತ್ಸವಂ ವೈಭವೇನ ಆಚರಂತಿ. ಅದನ್ನು ನೋಡಲು ದೇಶ ವಿದೇಶಗಳಿಂದ ಬಹಳ ಜನರು ಬರುತ್ತಾರೆ. ತಂ ದ್ರಷ್ಟುಂ ದೇಶ ವಿದೇಶೇಭ್ಯಃ ಬಹವಃ ಜನಾಃ ಆಗಚ್ಚಂತಿ. ಛಾತ್ರಾಃ ಕ್ರೀಡಿತುಂ ಕ್ರೀಡಾಂಗಣಂ ಗಚ್ಚಂತಿ. ವಿದ್ಯಾರ್ಥಿಗಳು ಆಟವಾಡಲು ಕ್ರೀಡಾಂಗಣಕ್ಕೆ ಹೋಗುತ್ತಾರೆ. ಕ್ರೀಡನೇನ ಮಾನವಸ್ಯ ಆರೋಗ್ಯಂ ವರ್ಧತೆ. ಆಟವಾಡುವುದರಿಂದ ಮಾನವನ ಆರೋಗ್ಯವು ವೃದ್ಧಿಸುತ್ತದೆ, ಹೆಚ್ಚಾಗುತ್ತದೆ. ಬುದ್ಧಿ ವಿಕಸತಿ ಚ, ಬುದ್ಧಿ ವಿಕಾಸವೂ ಆಗುತ್ತದೆ. ಕಿಂ ವಾ ಭವೇತ್ ಮಮ ಸಮೀಪೆ ಕಃ ಪಾಠಃ ತ್ಯಾಗಧನಃ ಇತಿ ಪಾಠಃ. ಕಃ ಅವದತ್ ದದೀಚಿಃ ಅವದತ್, ಕಂ ಅವದತ್ ಇಂದ್ರಂ ಅವದತ್. ಭವತು ಅಸ್ಮಾಕಂ ಮಹಾರಾಜ್ಞಿ ಅಭಯದಾಯಿನಿ, ಅಭಯದಾಯಿನಿ ಇತಿ ಪಾಠಃ. ಕೆ ಅವದನ್ ಸಭಾಸದಃ ಅವದನ್, ಮಹಾರಾಜ್ಞಿ ಕಾ ಮಹಾರಾಜ್ಞಿ ಚೆನ್ನಮ್ಮ. ಶ್ರೇಷ್ಠತರಂ ಭವೇತ್ ಭೀಷ್ಮೋಕ್ತಯಃ ಇತಿ ಪಾಠಃ.
कः अवदत् अपृच्छत् युधिष्ठिरः अपृच्छत् कम् अपृच्छत् भीष्मम् अपृच्छत् सहसा वह्निमाविश विवेकोदयः इति पाठः पंडिताः अवदन् कम् अवदन् मुञ्जम् अवदन् याचको भूत्वा अत्र अहम् आगतः त्यागधनः इति पाठः कम् अवदत् दधीचिम् अवदत् याचकरूपेण कः आगतः याचकरूपेण इन्द्रः आगतः कविपरिचय भास मते कालिदास नेक्स्ट तात्पर्य यस्तु सर्वाणि भूतानि आत्मन्यैवानुपश्यति सर्वभूतेषु चात्मानं ततो न विजुಗುಪ್ಸತೆ ಉಪನಿಷದ್ವಚನಂ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೆದು ಅದರ ಅರ್ಥವನ್ನು ಬರಿಬೇಕು. ಆತ್ಮಶಕ್ತಿವರ್ಧಿತ ವಿಶಾಲದೃಷ್ಟಿ ಸಂಯುತ ದ್ವೇಷಭಾವ ವರ್ಜಿತ ನಿರಂತರಂ ಸುಖಪ್ರದ ರಾಷ್ಟ್ರಸತ್ವಧಾರಿಣಿ ತಮಪ್ರಕಂಡ ಖಂಡಿನಿ ಭಾರತೀಯ ಭಾವನಾ ವಿವೃದ್ಧಿ ಮೇತು ಭಾರತೆ ಭಾರತೀಯ ಭಾವನಾ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೆದು ಅದರ ಅರ್ಥವನ್ನು ಸಂಪೂರ್ಣವಾಗಿ ಬರಿಬೇಕು. ಶಾರೀರ ವೈಣಮಾಶ್ಚೈವ ಸಪ್ತಷಡ್ಜಾದಯಃ ಸ್ವರಾಃ ನಿಷಾದ ಋಷಭ ಗಾಂಧಾರ ಮಧ್ಯ ಪಂಚಮ ದೈವತಾಃ ನಾಟ್ಯಾಂಶಾಃ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಭರತ ಮುನಿಯ ನಾಟ್ಯಶಾಸ್ತ್ರದಿಂದ ಈ ನಾಟ್ಯಾಂಶಕೊಳ್ಳಲಾಗಿದೆ ಅಂತ ಬರೆದು ಅರ್ಥವನ್ನು ಬರಿಬೇಕು. ಐರಾವತಂ ತಥೋ ದೃಷ್ಟ್ವಾ ಮಹತ್ತತ್ ಇದಮಿತ್ಯಪಿ ಫಲಂ ಮತ್ವಾ ಹಸ್ತಿರಾಜಂ ಅಭಿದುದ್ರಾವ ಮಾರುತಿ ಮಾರುತೇಯ ಮಹಿಮಾ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಅಗಸ್ತ್ಯ ಮುನಿಗಳು ಹನುಮಂತನ ಮಹತ್ವವನ್ನು ಕುರಿತು ಹೇಳುವಾಗ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಅಂತ ಬರೆದು ಬರೀಬೇಕು. ನೆಕ್ಸ್ಟು ಅಲಂಕಾರ ಗಂಗಾ ಗಂಗೇವ ಪಾವನಿ ಅಂತ ಇದೆ. ಅಲಂಕಾರಸ್ಯ ನಾಮ ಅನನ್ವಯ ಉಪಮಾನೋಪಮೇಯತ್ವಂ ಯದಾ ಏಕಸ್ಯೈವ ವಸ್ತುನಃ ಅದು ಲಕ್ಷಣಮು. ಆಮೇಲೆ ಸಮನ್ವಯ ಬರೀಬೇಕು. ಅತ್ರ ಗಂಗಾ ಇತಿ ಏಕಸ್ಯೈವ ವಸ್ತುನಃ ಉಪಮಾನ ಉಪಮೇಯತ್ವಂ ಕಲ್ಪಿತಂ ಅಂತ ಬರೀಬೇಕು. ಮಾಘೆ ಮೇಘೆ ಗತಂ ವಯಃ ಅಲಂಕಾರಸ್ಯ ನಾಮ ಶ್ಲೇಷ ಅಥವಾ ಅತ್ರ ಶ್ಲೇಷಾಲಂಕಾರ ಭವತಿ ಅಂತ ಬರಿಬೇಕು. ಲಕ್ಷಣಂ ಅನೇಕಾರ್ಥ ಶಬ್ದವಿನ್ಯಾಸಃ ಶ್ಲೇಷಃ ಮಾಘಮಾಸೆ ಮೇಘಮಧ್ಯೆ ಪಕ್ಷೀಗತಃ ಇತಿ ಏಕಃ ಅರ್ಥಃ ಮಾಘಕಾವ್ಯಸ್ಯ ಮೇಘದೂತಸ್ಯ ಪಠನೆ ಆಯುರೇವ ಗತಂ ಇತಿ ದ್ವಿತೀಯಃ ಅರ್ಥಃ ಅಂತ ಸಮನ್ವಯ. ನೆಕ್ಸ್ಟು ಛಂದಸ್ಸು ಯಥೌಷಧಂ ಸ್ವಾದು ಹಿತಂಚ ದುರ್ಲಭಂ. ಇಲ್ಲಿ ಜರ ಅಂತ ಬರುತ್ತೆ. ಜತ ಜರ ಬಂದರೆ ವಂಶಸ್ಥಂ ಅಂತ. ಇಲ್ಲಿ ನಾನು ಬರೆಯೋದಕ್ಕೆ ಮರ್ತೋಯ್ತು. ಇಲ್ಲಿ ವಂಶಸ್ಥಂ ಅಂತ ಬರೀಬೇಕು. ಜರೌತು ವಂಶಸ್ಥಂ ಉದೀರಿತಂ ಜರವು ಅಂತ ಲಕ್ಷಣಮ್ಮು. ಅತ್ರ ಪ್ರತಿಪಾದೆ ದ್ವಾದಶ ಅಕ್ಷರಾಣಿ ಭವಂತಿ ಜತ ಜರ ಗಣಾಃ ಭವಂತಿ ಅಂತ ಬರಿಬೇಕು. ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ಯಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ದಶವಾಕ್ಯ ದಶರಥಃ ಪೌರವೃದ್ಧಾನ್ ಆಹೂಯ ಕಿಂ ಮುಕ್ತವಾನ್ ಅಗಸ್ತ್ಯ ಮುನಿನಾ ಕಥಿತಾಂ ಹನುಮತಃ ಉತ್ಪತ್ತಿ ಕಥಾಂ ಬಾಲ್ಯವೃತ್ತಾಂತಂಚ ವಿವೃಣುತ ಪ್ರತ್ಯೇಕಂ ಮಾನವಸ್ಯ ಜೀವನೆ ಅತ್ಯುಪಯುಕ್ತಾನ್ ಆರೋಗ್ಯ ನಿಯಮಾನ್ ಪಾಠಾನುಗುಣಂ ಸಂಗೃಹ್ಯ ಲಿಖತ. ರಮಣ ಮಹರ್ಷೇಃ ಕಥಾಂ ಪಾಠಾನುಗುಣಂ ಸಂಕ್ಷಿಪ್ಯ ಲಿಖತ. ಗೋದಾವರ್ಯಾಃ ತೀರೆ ಕಃ ಆಸೀತ್. ಗೋದಾವರ್ಯಾಃ ತೀರೆ ವಿಶಾಲಃ ನ್ಯಗ್ರೋಧಪಾದಪಃ ಆಸೀತ್. ಅಧಿಕಾ ವೃಷ್ಟಿಃ ಕದಾ ಅಭವತ್. ಶ್ರಾವಣ ಮಾಸೆ ಅಧಿಕಾ ವೃಷ್ಟಿಃ ಅಭವತ್ ಅಂತ ಬರಿಬೇಕು. ಆರ್ದ್ರೀಭವಂತಂ ವಾನರಯೂತಂ ವಿಲೋಕ್ಯ ಶುಕಾಃ ಕಿಂ ಅವೋಚನ್. ನೋಡಿಲಿದೆ ವಿರತಾಯಾಂ ವೃಷ್ಟ್ಯಾಂ ಆವಾಸಂ ಏಕಂ ಕಲ್ಪಯತ ಇತಿ ಅವೋಚನ್ ಅಂತ ಇದೆ ಇಲ್ಲಿ. ಇದನ್ನು ನೋಡ್ಕೊಂಡು ಬರೆಯೋದು. ಅನಯಾ ಕಥಯ ಕಾ ನೀತಿ ಜ್ಞಾಯತೆ ಮೂರ್ಖೇಭ್ಯ ಉಪದೇಶ ನ ದೇಯ ಇತಿ ನೀತಿ ಅವಧೇಯತೆ ಜ್ಞಾಯತೆ ಅಂತ ಬರೀಬೇಕು. ನೆಕ್ಸ್ಟು ಪತ್ರಲೇಖನ. ಮೈಸೂರು ಮಂಡಲಸ್ಯ ಸರ್ವಕಾರ್ಯ ಪ್ರೌಢಶಾಲಾಯಾಃ ಛಾತ್ರಃ ಅಥವಾ ಛಾತ್ರಾಯ ಕಾರಣಂ ಸಂಸೂಚ್ಯ ದಿನದ್ವಯಂ ವಿರಾಮಂ ಪ್ರಾರ್ಥ್ಯ ಕಕ್ಷಾಧ್ಯಾಪಕಂ ಪ್ರತಿ ವಿರಾಮಪತ್ರಂ ಲಿಖತ. ಇಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ. ನೀವು ಕಾರಣವನ್ನು ನೀವೇ ಓನಾಗಿ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದನ್ನೇ ಬರೀಬೋದು. ಆಮೇಲೆ ಪರೀಕ್ಷಾ ಸಿದ್ಧತಾ ವಿಷಯ ಮಿತ್ರಂ ಪ್ರತಿ ವಿರಾಮಪತ್ರ ಇದು ವಿರಾಮಪತ್ರ ಅಲ್ಲ, ಅದು ಮಿಸ್ಟೇಕ್ ಆಗಿದೆ. ಸೊ ಪರೀಕ್ಷಾ ಸಿದ್ಧತಾ ವಿಷಯ ಮಿತ್ರಂ ಪ್ರತಿ ಪತ್ರಂ ಅಷ್ಟೆ, ವಿರಾಮ ಇಲ್ಲ. ಫಸ್ಟ್ ಒನ್ನು ವಿರಾಮಪತ್ರ ಲೀವ್ ಲೆಟರು, ಸೆಕೆಂಡ್ ಒನ್ನು ಮಿತ್ರಂ ಪ್ರತಿ ಪತ್ರಂ. ದಶವಾಕ್ಯೈ ಪ್ರಬಂಧಂ ಸ್ವಾತಂತ್ರ್ಯೋತ್ಸವ ಅಥವಾ ಜಲಮಾಲಿನ್ಯಂ ಅಂತ ಕೊಟ್ಟಿದ್ದಾರೆ. ಅದ್ಯತನ ಪಾಠ ಸಮಾಪ್ತ. ಇವಾಗೊಟ್ಟು ನಾನು 6 ಪ್ರಶ್ನೆ ಪತ್ರಿಕೆಗಳನ್ನು ಪುನರಾವರ್ತನೆ ಮಾಡಿದಾಗ ಆಯಿತು. ಪ್ರೀವಿಯಸ್ ಪೇಪರ್ಸನ್ನು ಸಹ ತಾವು ನೋಡ್ಬೋದು, ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಎರಡೆರಡೇ ಪ್ರಶ್ನೆ ಪತ್ರಿಕೆಗಳನ್ನು ಹಾಕಿದ್ದೀನಿ, ಓದೋದಕ್ಕೆ ಅನುಕೂಲ ಆಗಲಿ, ಪ್ರಾಕ್ಟೀಸ್ ಮಾಡೋದಕ್ಕೆ ನಿಮಗೆ ಸಮಯ ಸಿಗಲಿ ಅಂತ. ಹಾಗಾಗಿ ಎಕ್ಸಾಮ್ ಮುಂದಿನ ವಾರನೇ ಇರೋದರಿಂದ ತಾವೆಲ್ಲ ಹೆಚ್ಚು ಹೆಚ್ಚು ನೋಡಿ ಅಭ್ಯಾಸ ಮಾಡಿರಿ.
ಎಲ್ಲರಿಗೂ ಒಳ್ಳೆಯದಾಗಲಿ, ಹೆಚ್ಚು ಅಂಕಗಳನ್ನು ಪಡೀರಿ. ಇದಕ್ಕೆ ಪ್ರಶ್ನೆ ಪತ್ರಿಕಾ PDF ಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಅದನ್ನು ಕೂಡ ಹಾಕಿದ್ದೀನಿ. ತಮಗೆಲ್ಲ ಒಳ್ಳೆಯದಾಗಲಿ. ಧನ್ಯವಾದ.